ಹಾಯ್ ಹಲೋ ಫ್ರೆಂಡ್ಸ್, ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ರಾಜಕಾರಣಿಗಳ ವೇತನ ಭತ್ಯೆ ಅಥವಾ ಅವರ ಸಂಬಳ ಬಗ್ಗೆ ನಾವು ಈಗ ಈ ವಿಡಿಯೋ ತಿಳಿದುಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಭಾರತದ ರಾಷ್ಟ್ರಪತಿ ಅವರಿಗೆ ಎಷ್ಟು ಸಂಬಳ ಇರುತ್ತಪ್ಪ ಅಂದರೆ, ಈಗ ಪ್ರೆಸೆಂಟ್ ರಾಷ್ಟ್ರಪತಿ ಯಾರದಾರಪ್ಪ ಅಂದರೆ ದ್ರೌಪದಿ ಮುರ್ಮು, ಅವರಿಗೆ 5 ಲಕ್ಷ ರೂಪಾಯಿ ಸಂಬಳವಿರುತ್ತದೆ. ನೆಕ್ಸ್ಟ್ ಉಪರಾಷ್ಟ್ರಪತಿ ಯಾರಿದಾರಪ್ಪ ಅಂದರೆ ಜಗದೀಪ್ ಧನ್ಕರ್ ಅವರಿಗೆ ಎಷ್ಟು ಸಂಬಳ ಇರುತ್ತಪ್ಪ ಅಂದರೆ 4 ಲಕ್ಷ ರೂಪಾಯಿ ಸಂಬಳವಿರುತ್ತದೆ. ನೆಕ್ಸ್ಟ್ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಎಷ್ಟು ಸಂಬಳವಿರುತ್ತಪ್ಪ ಅಂದರೆ 2,80,000 ಸಂಬಳವಿರುತ್ತದೆ ಸ್ನೇಹಿತರೆ. ಗೃಹ ಮಂತ್ರಿ ಯಾರಪ್ಪ? ಅಮಿತ್ ಶಾ ಭಾರತದ ಗೃಹ ಮಂತ್ರಿಯಾಗಿದ್ದಾರೆ ಸ್ನೇಹಿತರೆ. ಇವರಿಗೆ ಎಷ್ಟು ಸಂಬಳ ಇರುತ್ತಂದರೆ, ಇವರು ಒಬ್ಬ ಕ್ಯಾಬಿನೆಟ್ ಮಂತ್ರಿ, ಇವರಿಗೆ ಎಷ್ಟು ಇರುತ್ತಪ್ಪ ಅಂದರೆ 1 ಲಕ್ಷವರೆಗೂ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಗವರ್ನರ್ ಅಂದರೆ ನಮ್ಮ ರಾಜ್ಯಪಾಲರು. ಕರ್ನಾಟಕದ ಗವರ್ನರ್ ಯಾರಪ್ಪ ಅಂದರೆ ರಾಜ್ಯಪಾಲ ಯಾರಂದರೆ ತಾವರ್ ಚಂದ್ ಗೆಹ್ಲೋಟ್. ಇವರಿಗೆ 3,50,000 ಸಂಬಳವಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸಂಜೀವ್ ಖನ್ನಾ ಪ್ರೆಸೆಂಟ್ ಇದ್ದಾರೆ ಸ್ನೇಹಿತರೆ. ಇವರ ಸಂಬಳ ಎಷ್ಟಿರುತ್ತಪ್ಪ ಅಂದರೆ 2,80,000 ಅಂದರೆ 2,80,000. ನೆಕ್ಸ್ಟ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅಂದರೆ NV ಅಂಜಾರಿಯಾ, ಇವರಿಗೆ 2,50,000 ಸಂಬಳ ಇರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕರ್ನಾಟಕದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರಿಗೆ ಎಷ್ಟಿರುತ್ತಪ್ಪ ಅಂದರೆ 75,000ದಿಂದ 1 ಲಕ್ಷವರೆಗೂ ಇವರಿಗೆ ವೇತನ ಭತ್ಯೆ ಇರುತ್ತದೆ ಸ್ನೇಹಿತರೆ. ಇದು ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಹೆಚ್ಚೇ ಆಗುತ್ತೆ, ಜಾಸ್ತಿ ಕಡಿಮೆ ಆಗೋದಿಲ್ಲ. ನೆಕ್ಸ್ಟ್ ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್, ಇವರಿಗೆ 60,000ದಿಂದ 1,25,000 ಸಂಬಳವಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಕರ್ನಾಟಕದ ಗೃಹ ಮಂತ್ರಿ ಆದಂಥ G. ಪರಮೇಶ್ವರ್, ಇವರಿಗೆ 50,000ದಿಂದ 70,000ವರೆಗೂ ಇವರಿಗೆ ಸಂಬಳವಿರುತ್ತದೆ ಸ್ನೇಹಿತರೆ. ಇವರಿಗೆ ವೇತನ ಭತ್ಯೆ ಅದು ಇದು ಅಂತೇಳಿ ಜಾಸ್ತಿ ಆಗ್ತಾನೆ ಇರುತ್ತದೆ. ನೆಕ್ಸ್ಟ್ ಕರ್ನಾಟಕ ಮಿನಿಸ್ಟರ್ಸ್, ರಾಜ್ಯ ನೂತನ ಸಂಸದರು, ಇವರಿಗೆ ಎಷ್ಟಿರುತ್ತಪ್ಪ ಅಂದರೆ 40,000ದಿಂದ 80,000ವರೆಗೂ ಇವರಿಗೆ ಇರುತ್ತದೆ ಸ್ನೇಹಿತರೆ. ಮತ್ತು ಕರ್ನಾಟಕದ MLAಗಳಿಗೆ 50,000ದಿಂದ 75,000ವರೆಗೂ ಇವರಿಗೆ ಪೇಮೆಂಟ್ ಇರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ವಿರೋಧ ಪಕ್ಷ ನಾಯಕರಿಗೆ 60,000ದಿಂದ 80,000ವರೆಗೂ ಇರುತ್ತದೆ. ಈಗ ವಿರೋಧ ಪಕ್ಷ ನಾಯಕರು ಯಾರ್ದಾರಪ್ಪ ಅಂದರೆ R. ಅಶೋಕ್ ಅವರು ಇದ್ದಾರೆ ಸ್ನೇಹಿತರೆ, BJP. ನೆಕ್ಸ್ಟ್ ಕರ್ನಾಟಕದ ಸಭಾಪತಿ ಯಾರಪ್ಪ ಅಂದರೆ UT ಖಾದರ್, ಇವರಿಗೆ ಅಂದರೆ ಸ್ಪೀಕರ್, ಕರ್ನಾಟಕ ಸಭಾಪತಿ ಅಥವಾ ಸ್ಪೀಕರ್ UT ಖಾದರ್ ಅವರಿಗೆ 75,000ದಿಂದ 1 ಲಕ್ಷವರೆಗೂ ಇವರಿಗೆ ಸಂಬಳ ಇರುತ್ತದೆ ಸ್ನೇಹಿತರೆ. ಇದಿಷ್ಟು ರಾಜಕಾರಣಿಗಳ ಸಂಬಳ. ಇದರಲ್ಲಿ ಕೆಲವೊಂದು ಹೆಚ್ಚು ಕಮ್ಮಿ ಆಗುತ್ತದೆ ಸ್ನೇಹಿತರೆ. ಹೆಚ್ಚು ಕಮ್ಮಿ ಅಂದರೆ ಈಗ MP MLAಗೆ ಆ ಭತ್ಯೆ, ವೇತನ ಭತ್ಯೆ, ಪಿಂಚಣಿ ಭತ್ಯೆ ಅಂತೇಳಿ ಅವರಿಗೆ ಭತ್ಯೆಗಳಿರುತ್ತವೆ. ಆ ಭತ್ಯೆಗಳ ತಕ್ಕಂತೆ ಅವ್ರಿಗೆ ಏನೈತಿ ಪೇಮೆಂಟನ್ನು, ಸಂಬಳ ಎನ್ನುವುದು ಹೆಚ್ಚು ಕಡಿಮೆ ಆಗುತ್ತಾ ಇರುತ್ತದೆ ಸ್ನೇಹಿತರೆ. ಹೇಗಿತ್ತು ಫ್ರೆಂಡ್ಸ್ ವಿಡಿಯೋ? ಇಂಟ್ರೆಸ್ಟಿಂಗ್ ಆಗಿತ್ತಾ? ವಿಡಿಯೋ ಒಂದು ಸಣ್ಣ ಇನ್ಫಾರ್ಮೇಷನ್ ತಿಳಿಸಿಕೊಡುವ ಪ್ರಯತ್ನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಬಟ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ನಮ್ಮ ಎಲ್ಲ ಹಳೆ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಹೃದಯಪೂರ್ವಕವಾಗಿ ನಾನು ಬೇಡಿಕೊಳ್ಳುತ್ತೇನೆ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.